ಹಾಯ್ ಎಲ್ರಿಗೂ ನಮಸ್ತೆ. ನಾವು ಈ ದಿನ 9 ಎಕರೆ ತೋಟ ನೋಡೋಕೆ ಬಂದಿದ್ದೀವಿ. ನೋಡಿ, ಇದೇ ಟೆರಸ್ದಾಗಿರುವಂಥ ತೋಟ. ನೋಡಿ, ಈ ಪ್ರಾಪರ್ಟಿ ರೋಡಿಂದ ಲೆಫ್ಟ್ಗೂ ಬರುತ್ತೆ ಮತ್ತು ರೈಟ್ಗೂ ಕೂಡ ಬರುತ್ತೆ. ನೋಡಿ, ಪೂರ್ತಿ ನೀವು ಪ್ರಾಪರ್ಟಿ ನೋಡ್ತಿದ್ದೀರಾ. ಇದು ಎಲಿವೇಶನ್ ತುಂಬ ಹೈಟಲ್ಲಿರುವಂಥ ಪ್ರಾಪರ್ಟಿ ಇದು. ಹಾಗೆ ಒಂದು ಸೈಡ್ ಸ್ವಲ್ಪ ಡೌನ್ಗೆ ಬರುತ್ತೆ ಪ್ರಾಪರ್ಟಿ. ರೋಡ್ ಫೇಸಿಂಗ್ ಏನಿಲ್ಲ ಅಂದರೂ 500 ಅಡಿಯಿಂದ 550 ಅಡಿ ಬರುತ್ತೆ. ಪ್ರಾಪರ್ಟಿಯ ಲೊಕೇಶನ್ ಬಗ್ಗೆ ಹೇಳೋದಾದರೆ, ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಹಾನಬಳ್ಳ ಹತ್ರ ಬರುತ್ತೆ. ಹಾನಬಳ್ಳಿಂದ ತುಂಬ ನಿಯರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಇದು 9 ಎಕರೆ ರೆಕಾರ್ಡ್ ಇದೆ. ಹಾಗೆ ನಿಮಗೆ 5ರಿಂದ 6 ಎಕರೆ ಎಕ್ಸ್ಟ್ರಾ ಇದೆ. ಅಲ್ಲಿಗೆ 14ರಿಂದ 15 ಎಕರೆ ಬರುತ್ತೆ. ಒಂದು 4ರಿಂದ 5 ಎಕರೆ ನಿಮಗೆ ಒತ್ತುವರಿ ಜಾಗ ಸಿಗುತ್ತೆ ಈ ಪ್ರಾಪರ್ಟಿ ತೊಗೊಂಡ್ರೆ. ಹಾಗೆ ಒಳ್ಳೆ ಹೈಟ್ ಜಾಗದಲ್ಲಿದೆ. ಒಂದು ಒಳ್ಳೆ ಫಾರ್ಮ್ ಹೌಸ್ ಮತ್ತು ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡೋಕ್ಕೆ ತುಂಬ ಸೂಕ್ತವಾದಂಥ ಜಾಗ ಇದು. ಈ ಏರಿಯಾದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಾನಬಳ್ಳ ಅಂದರೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಿಗೆ ತುಂಬ ಫೇಮಸ್. ಮತ್ತು ಹಾಗೆ ಕಾಫಿ ಪೆಪ್ಪರ್ಗೂ ಮತ್ತು ಒಳ್ಳೆ ಗ್ರೀನರಿ ಏರಿಯಾ ಅಂತ ಫೇಮಸ್ ಆಗಿದೆ. ತುಂಬ ಒಳ್ಳೆ ಪ್ಲಾಂಟರ್ಸ್ಗಳಿರುವಂಥ ಏರಿಯಾ. ಹಾಗೆ ಈ ಪ್ರಾಪರ್ಟಿಯಲ್ಲಿ ಪೆಪ್ಪರ್ ಕೂಡ ತುಂಬ ಚೆನ್ನಾಗಿದೆ. ಕಾಫಿ ಕೂಡ ಒಳ್ಳೆ ಕಂಡೀಷನಲ್ಲಿದೆ. ನಿಮಗೆ ಮೇಜರಾಗಿ ರೋಬಸ್ಟಾ ಪ್ಲಾಂಟೇಷನ್ ಇದೆ. ಇಂಟರ್ ಕ್ರಾಪ್ ಆಗಿ ಪೆಪ್ಪರ್ ಹಾಕಿದ್ದಾರೆ. ಹಾಗೆ ಸಿಲ್ವರ್ ಮರಗಳಿದೆ, ಕಾಡು ಮರಗಳಿದೆ. ಮತ್ತು ಇದು ಪೂರ್ತಿ ಲೆವೆಲ್ ಜಾಗ ಅಲ್ಲ, ಒಂದು 50-50 ಅಂತ ಹೇಳ್ಬೋದು. ಒಂದು 50% ಲೆವೆಲ್ ಸಿಗುತ್ತೆ, ಒಂದು 50% ಸ್ಟೀಪ್ ಸಿಗುತ್ತೆ. ಸ್ಟೀಪ್ ಅಂದರೆ ಹೆವಿ ಸ್ಟೀಪ್ ಕೂಡ ಇಲ್ಲ, ಮೋಟ್ರಬಲ್ ರೋಡ್. ಎಲ್ಲ ಕಡೆ ನಿಮಗೆ ಜೀಪ್ ಮತ್ತು ಟ್ರ್ಯಾಕ್ಟರ್ಗಳು ತಿರುಗಾಡುವಂಥ ರಸ್ತೆ. ನೋಡಿ, ಕಂಡೀಷನ್ ಹೇಗಿದೆ ಅಂತ ನೋಡ್ತಿದ್ದೀರಾ. ಮತ್ತು ನಿಮಗೆ ನೋಡಿ, ಟೆರಸ್ತೆ ಕೂಡ ಕಾಣ್ತಿರ್ಬೋದು. ಈಗ ಒಂದು ವೆಹಿಕಲ್ ಪಾಸ್ ಆಗುತ್ತೆ ನೋಡಿ. ಈ ಪ್ರಾಪರ್ಟಿಯಿಂದ ಕೂಡ ನಿಮಗೆ ನೋಡಿ ಕಾಣ್ತಿದೆ. ಪೂರ್ತಿ ನಿಮಗೆ ಇದೇ ಥರ ಗ್ರೀನರಿ ಇರುತ್ತೆ. ಪ್ಯೂರ್ ಮಲೆನಾಡು ಪ್ರದೇಶ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಏರಿಯಾ. ತಂಪು ವಾತಾವರಣದಿಂದ ಕೂಡಿರುವಂಥ ಪ್ರದೇಶ ಇದು. ಮತ್ತು ಒಳ್ಳೆ ಇನ್ಕಮ್ ಕೂಡ ಇದೆ. ನಿಮಗೇನಿಲ್ಲ ಅಂದರೂ ಒಂದು 25ರಿಂದ 30 ಲಕ್ಷ ಇನ್ಕಮ್ ಬರುವಂಥ ತೋಟ ಇದು. ಇದು ಕಮರ್ಷಿಯಲ್ ಪ್ರಾಪರ್ಟಿ ಆಗಿರೋದ್ರಿಂದ ಸೆಲ್ಲರ್ ಈ ಪ್ರಾಪರ್ಟಿಗೆ 1 ಎಕರೆಗೆ 44 ಲಕ್ಷ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೀವು ಓನರ್ ಹತ್ರನೇ ಡೈರೆಕ್ಟ್ ಸಿಟ್ಟಿಂಗ್ ಇರುತ್ತೆ. ನೀವು ಅವ್ರ ಹತ್ರ ಕೂತು ಮಾತಾಡಿ ರೇಟ್ನ ಫಿಕ್ಸ್ ಮಾಡ್ಕೋಬೋದು. ನೀರಿನ ವ್ಯವಸ್ಥೆಗಾಗಿ ಒಂದು ಚಿಕ್ಕದ ಹಳ್ಳ ಹರಿಯುತ್ತೆ ಈ ಪ್ರಾಪರ್ಟಿ ಪಕ್ಕದಲ್ಲಿ. ಹಾಗೆ ಎಲ್ಲ ಗ್ರಾವಿಟಿಯಿಂದನೇ ಬರುವಂಥದ್ದು. ಮಳೆಗಾಲಕ್ಕೆ ಅವಲಂಬಿತವಾಗಿರುವಂಥ ಕೃಷಿ ಇದು. ಒಳ್ಳೆ ಬೋರ್ ತೆಗೆದ್ರೆ ನೀರು ಬರುತ್ತೆ, ಅಥವಾ ಕೆರೆ ಕೂಡ ಮಾಡ್ಕೊಳ್ಳೋ ಆಪ್ಷನ್ ಇದೆ ಈ ಪ್ರಾಪರ್ಟಿಯಲ್ಲಿ. ಎಲ್ಲಿ ಡೌನ್ ಜಾಗ ಇದೆ ಅಲ್ಲಿ ಒಳ್ಳೆ ಕೆರೆ ಮಾಡ್ಬೋದು. ವರ್ಕ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಕೆಲವು ಕಡೆ ಅರೇಬಿಕಾ ಕೂಡ ಇದೆ ಪ್ಲಾಂಟೇಷನ್, ಬಟ್ ಮೇಜರ್ ಆಗಿ ರೋಬಸ್ಟಾ ಇದೆ. ಆಮೇಲೆ ಇದು ಜನರಲ್ ಪ್ರಾಪರ್ಟಿ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಒಳ್ಳೆ ರೋಡ್ ಅಪ್ರೋಚ್ ಇರುವಂಥ ಪ್ರಾಪರ್ಟಿ. ಮತ್ತು ಹಾನಬಳ್ಳ ಟೌನ್ಗೆ ತುಂಬ ನಿಯರ್ ಆಗುತ್ತೆ. ಸರಿಸುಮಾರು ನಿಮಗೆ ಈ ಏರಿಯಾದಲ್ಲಿ 100ರಿಂದ 130 ಅಥವಾ 150 ಇಂಚ್ ಮಳೆ ಬೀಳುತ್ತೆ. ಹಾಗೆ ನೋಡಿ, ಪ್ರಾಪರ್ಟಿ ಪಕ್ಕದಲ್ಲಿ ಈ ಥರ ರಸ್ತೆ ಇದೆ ನೋಡಿ. ಈ ಪ್ರಾಪರ್ಟಿ ಪಕ್ಕದಲ್ಲೇ ಒಂದು ಫಾರ್ಮ್ ಹೌಸ್ ಇದೆ. ಅದು 50ರಿಂದ 60 ಎಕರೆ ತೋಟ, ಅದು ಪಕ್ಕದವ್ರದ್ದು. ಸೊ ತುಂಬ ಒಳ್ಳೆ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ ಇದು. ತುಂಬ ಚೆನ್ನಾಗಿದೆ. ಇನ್ಕಮ್ ವೈಸು ತುಂಬ ಚೆನ್ನಾಗಿದೆ. ಮತ್ತು ಡಾಕ್ಯುಮೆಂಟೇಷನ್ ಎಲ್ಲ ಪರ್ಫೆಕ್ಟ್ ಆಗಿದೆ. ರೋಡ್ ಅಪ್ರೋಚ್ ಇದೆ ಮತ್ತು ಒಳ್ಳೆ ಏರಿಯಾದಲ್ಲಿದೆ. ನಾನು ನಿಮಗೆ ಮೊದಲೇ ಹೇಳ್ದಂಗೆ ಇದು ತುಂಬ ರೆಸಾರ್ಟ್ಗಳಿಂದ ಕೂಡಿರುವಂಥ ಜಾಗ ಆಗಿರೋದ್ರಿಂದ ನೀವು ಇಲ್ಲಿ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳನ್ನೂ ಕೂಡ ಮಾಡೋಕ್ಕೆ ತುಂಬ ಜಾಗ ಯೋಗ್ಯವಾಗಿದೆ. ಇಲ್ಲ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರಿಗೂ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಫಾರ್ಮ್ ಹೌಸ್ಗೂ ಕೂಡ ಸೂಟಬಲ್ ಆಗುವಂಥ ಜಾಗ ಇದು. ಮತ್ತು ಪ್ರಾಪರ್ಟಿದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ನಿಮಗೆ ಮೊದಲೇ ಹೇಳ್ದಂಗೆ 4ರಿಂದ 5 ಎಕರೆ ನಿಮಗೆ ಒತ್ತುವರಿ ಜಾಗ, ಎಕ್ಸ್ಟ್ರಾ ಲ್ಯಾಂಡ್ ಕೂಡ ಬರುತ್ತೆ. ಮತ್ತು ಪ್ರಾಪರ್ಟಿ ಎಲ್ಲ ಕಡೆ ರಸ್ತೆ ವ್ಯವಸ್ಥೆ ಇದೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದರೆ, ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ, ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಕಾಲ್ ಮಾಡ್ಬೋದು, ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ, ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.